ಪೈಚಿನ್ ಲಿಯಾ ಕೊಹಿನೂರ್ ಅವರ ಕತೆ ಬಹಳ ಉದ್ದವಾಗಿದೆ. ಭಾರತದಲ್ಲಿ ಒಂದು ರಾಜಪ್ರಭುತ್ವದ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹಂಚಿಕೊಳ್ಳಲಾಗುತ್ತದೆ. ಈ ವಜ್ರವನ್ನು ಅಂತಿಮವಾಗಿ ಬ್ರಿಟಿಷ್ ರಾಜನಿಗೆ ಉಡುಗೊರೆಯಾಗಿ ನೀಡಲಾಯಿತು. ಸಿಂಹಾಸನದಿಂದ ರಾಣಿ ವಿಕ್ಟೋರಿಯಾ ಅವರ ತಲೆಯ ಕಿರೀಟದವರೆಗಿನ ಪ್ರಯಾಣದಲ್ಲಿ ಈ ವಜ್ರವನ್ನು ಎಂದಿಗೂ ಖರೀದಿಸಲಾಗಿಲ್ಲ ಅಥವಾ ಮಾರಾಟ ಮಾಡಿಲ್ಲ. ಬಹುಶಃ ಈ ಕಾರಣಕ್ಕಾಗಿ ಈ ವಜ್ರವನ್ನು ಇಲ್ಲಿಯವರೆಗೆ ಮೌಲ್ಯಯುತವೆಂದು ಪರಿಗಣಿಸಲಾಗಿದೆ. ಆದರೆ ಕೊಹಿನೂರ್ ತನ್ನದೇ ಆದ ಕಥೆಯನ್ನು ಹೊಂದಿದೆ. ಜಗತ್ತು ತನ್ನ ರಕ್ತ ಮತ್ತು ಅದರ ಬಯಕೆಯ ಅನೇಕ ಕಥೆಗಳನ್ನು ಇನ್ನೂ ಮರೆತಿದೆ. ಆದ್ದರಿಂದ ನಿಮ್ಮನ್ನು ಕೊಹಿನೂರ್ನ ಪ್ರಕಾಶಮಾನವಾದ ಕಥೆಗಳಿಗೆ ಕರೆದೊಯ್ಯೋಣ ಮತ್ತು ಅದರ ಹೊಳಪಿನ ಹಿಂದೆ ಕಳೆದುಹೋದವರ ಬಗ್ಗೆ ನಿಮಗೆ ಹೇಳೋಣ. ರಾಣಿ ತಾಯಿಯ ಕಿರೀಟದ ಭಾಗವಾಗಿರುವ ಅಮೂಲ್ಯವಾದ ಕೊಹಿನೂರ್ ವಜ್ರವನ್ನು ಪಡೆಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುವುದಾಗಿ ಭಾರತ ಸರ್ಕಾರ ಹೇಳಿದೆ. ಮಲಿಕ್ ಕಾಫ್ ದೇವಾಲಯವನ್ನು ನಾಶಪಡಿಸಿ ಅಲ್ಲಿಂದ ತೆಗೆದುಹಾಕಿದರು. ದಿಯಾಹೈ ಈ ನಂಬಲಾಗದ ಜಿಲ್ ಕೇವಲ ತಲೆಮಾರುಗಳ ಮೂಲಕ ಹಾದುಹೋಗಿಲ್ಲ.